ಇನ್ನು ದಳಪತಿ ವಿಜಯ್ ಅವರ ತಮಿಳಿಗ ವಿಕ್ಟರಿ ಕಳಗಂ ಪಾರ್ಟಿಗೆ ಈಗ ಹೊಸ ಟೆನ್ಷನ್ ಶುರುವಾಗಿದೆ. ಮೇ 7ರಂದು ವಿಜಯ್ ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸೋದು ಬಹುತೇಕ ಅನುಮಾನ ಅಂತ ರಾಜಕೀಯ ಮೂಲಗಳು ಹೇಳುತ್ತಿವೆ. ಇದಕ್ಕೆ ಮೇನ್ ರೀಸನ್ ತಮಿಳುನಾಡು ರಾಜ್ಯಪಾಲರು. ಹೌದು, ಸರ್ಕಾರ ರಚನೆ ಮಾಡೋಕೆ ವಿಜಯ್ ತೋರಿಸಿರೋ ಶಾಸಕರ ಬೆಂಬಲದ ನಂಬರ್ಸ್ ಬಗ್ಗೆ ಗವರ್ನರ್ಗೆ ಇನ್ನೂ ನಂಬಿಕೆ ಬಂದಿಲ್ವಂತೆ. ಮ್ಯಾಜಿಕ್ ನಂಬರ್ ರೀಚ್ ಆಗಿರೋ ಬಗ್ಗೆ ರಾಜ್ಯಪಾಲರಿಗೆ ಡೌಟ್ ಇರೋದ್ರಿಂದ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಗ್ರೀನ್ ಸಿಗ್ನಲ್ ಕೊಡೋಕೆ ಅವರು ಹಿಂದೇಟು ಹಾಕ್ತಿದ್ದಾರೆ ಅನ್ನೋ ಬಿಸಿ ಚರ್ಚೆ ನಡೀತಾ ಇದೆ. ತಮಿಳುನಾಡು ರಾಜ್ಯಪಾಲರಾದ ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ ಅವರಿಗೆ ವಿಜಯ್ ಸಲ್ಲಿಸಿರುವ ಶಾಸಕರ ಬೆಂಬಲದ ಲೆಕ್ಕಾಚಾರದ ಬಗ್ಗೆ ಮನ್ನಣೆ ಸಿಕ್ಕಿಲ್ಲ. ಸರ್ಕಾರ ರಚಿಸಲು ಬೇಕಾದ ಅಗತ್ಯ ಸಂಖ್ಯೆಗಳ ಬಗ್ಗೆ ರಾಜ್ಯಪಾಲರಿಗೆ ಇನ್ನೂ ಪೂರ್ಣ ಪ್ರಮಾಣದ ಮನವರಿಕೆ ಆಗಿಲ್ಲ ಎಂಬ ಸ್ಫೋಟಕ ಮಾಹಿತಿ ಹೊರಬಿದ್ದಿದೆ. ವಿಜಯ್ ಅವರು ತಮಗೆ 108 ಶಾಸಕರ ಬೆಂಬಲವಿದೆ ಮತ್ತು ಇತರರ ಸಾಥ್ ಸಿಗಲಿದೆ ಎಂದು ಹಕ್ಕು ಮಂಡಿಸಿದ್ರು. ಆದರೆ ರಾಜ್ಯಪಾಲ ಅರ್ಲೇಕರ್ ಅವರು ಸಂವಿಧಾನದ ಚೌಕಟ್ಟಿನಲ್ಲಿ ಬಹುಮತದ ಬಗ್ಗೆ ಕಟ್ಟುನಿಟ್ಟಿನ ಪರೀಕ್ಷೆ ನಡೆಸುತ್ತಿದ್ದಾರೆ. ಕೇವಲ ಗಾಳಿಯಲ್ಲಿರೋ ಬೆಂಬಲವನ್ನ ನಂಬಿ ಸರ್ಕಾರ ರಚಿಸಲು ಅವಕಾಶ ನೀಡಲು ಅವರು ತಯಾರಿಲ್ಲ ಎಂಬುದು ಈಗ ದಳಪತಿ ಪಡೆಗೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ. ಆದರೆ ಕಾಂಗ್ರೆಸ್ ಸಂಪೂರ್ಣವಾಗಿ ಇವರಿಗೆ ಬೆಂಬಲವನ್ನು ಕೂಡ ಕೊಟ್ಟಿದೆ. ತಮಿಳುನಾಡಿನ ಮ್ಯಾಜಿಕ್ ನಂಬರ್ 118 ಅದನ್ನು ತಲುಪಲು ವಿಜಯ್ಗೆ ಇನ್ನು 11 ಶಾಸಕರ ಕೊರತೆ ಇದೆ. ಕಾಂಗ್ರೆಸ್ ಬೆಂಬಲ ಘೋಷಿಸಿದ್ರು ತಾಂತ್ರಿಕವಾಗಿ ಅದು ಸಾಕಾಗುತ್ತಿಲ್ಲ. ವಿಜಯ್ ಅವರು 2 ಕಡೆ ಗೆದ್ದಿದ್ದರಿಂದ 1 ಸೀಟು ರಾಜೀನಾಮೆ ನೀಡಬೇಕು. ಆಗ ಅವರ ಬಲ 107ಕ್ಕೆ ಇಳುತ್ತದೆ. ಈ ಗೊಂದಲಮಯ ಲೆಕ್ಕಾಚಾರವೇ ರಾಜ್ಯಪಾಲರ ಅಸಮಾಧಾನಕ್ಕೆ ಮುಖ್ಯ ಕಾರಣ ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ ಇದೇ ಮೇ 7ರಂದು ವಿಜಯ್ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಲು ಸಕಲ ಸಿದ್ಧತೆ ಮಾಡಿಕೊಂಡಿದ್ರು. ಆದರೆ ಈಗ ರಾಜ್ಯಪಾಲರಿಂದ ಗ್ರೀನ್ ಸಿಗ್ನಲ್ ಸಿಗದ ಕಾರಣ ಕಾರ್ಯಕ್ರಮವನ್ನ ಮುಂದೂಡುವಂತ ಲಕ್ಷಣಗಳು ಕಾಣಿಸ್ತಾ ಇದೆ. ಆದರೆ ಡಿಎಂಕೆ ಜೊತೆ ಮೈತ್ರಿ ಮಾಡಿಕೊಂಡಿದ್ದಂತಹ ಕಾಂಗ್ರೆಸ್ ಈಗ ಸಂಪೂರ್ಣವಾಗಿ ವಿಜಯ್ ಅವರ ಜೊತೆಗೆ ನಿಂತಿದೆ. ಆದರೂ ಟೆಕ್ನಿಕಲಿ ಇನ್ನೂ ಸ್ವಲ್ಪ ಸಮಸ್ಯೆ ಆಗ್ತಾ ಇದೆ. ಯಾಕಂದ್ರೆ 1 ಸ್ಥಾನ ರಾಜೀನಾಮೆ ಇವ್ರು ಕೊಡಬೇಕಾಗುತ್ತೆ, ಇನ್ನೊಂದು ಅಲ್ಲಿ ಇನ್ನೂ 6 ತಿಂಗಳಲ್ಲಿ ಎಲೆಕ್ಷನ್ ಆಗುತ್ತೆ. ಗೆದ್ರೆ ಇವರಿಗೆ ಸಿಗುತ್ತೆ, ಇಲ್ಲಾಂದ್ರೆ ಮತ್ತೆ ಇನ್ನೊಂದು ಯಾರಿಗಾದ್ರೂ ಶಾಸಕರಿಗೆ ಕರ್ಕೊಂಡು ಬರಬೇಕಾದಂತ ಅನಿವಾರ್ಯತೆ ಅವರಿಗೆ ಎದುರಾದಂತೆ ಕಾಣಿಸ್ತಾ ಇದೆ. ಆದ್ರೆ ಈ ಕಾಂಗ್ರೆಸ್ ಪಕ್ಷವನ್ನ ನಂಬಿ ಡಿಎಂಕೆ ವಿಜಯನ್ನ ಎದುರಾಳಿಯಾಗಿ ಮಾಡಿಕೊಂಡಿತ್ತು. ವಿಜಯನ್ನ ಈಗ ಡಿಎಂಕೆ ಸೋತ ಕಾರಣ ಕಾಂಗ್ರೆಸ್ ಪಕ್ಷ ಯೂ ಟರ್ನ್ ಹೊಡೆದು ಮತ್ತೆ ವಿಜಯ್ ಕಡೆ ಹೋಗಿದೆ. ಅಂದ್ರೆ ವಿಜಯ್ ಯಾವಾಗ್ಲೂ ಹೇಳ್ತಿದ್ರು ದ ಫೈಟ್ ಬಿಟ್ವೀನ್ ಡಿಎಂಕೆ ಅಂಡ್ ಟಿವಿಕೆ, ಇಲ್ಲಿ ನಮ್ಮ ಫೈಟೇ ಇರೋದು ಇಬ್ಬರ ನಡುವೆ ಅಂತ. ಆಗ ಎಲ್ಲ ಗೊತ್ತಿದ್ದು ಕಾಂಗ್ರೆಸ್ ಡಿಎಂಕೆಗೆ ಸಪೋರ್ಟ್ ಮಾಡ್ತು. ಸಪೋರ್ಟ್ ಏನು, ಇಂಡಿಯಾ ಅಲೈನ್ಸ್ ನಲ್ಲಿ ಇರೋ ಕಾರಣಕ್ಕೆ. ಈಗ ಅವ್ರು ಸೋತ ಕಾರಣ ಮತ್ತೆ ವಿಜಯ್ ಕಡೆ ಬಂದಿದ್ದಾರೆ. ಅಂದ್ರೆ ಈಗ ಜನ ಒಳ್ಳೆಯ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ತಾರೆ, ಆದ್ರೆ ಆ ಅಭ್ಯರ್ಥಿಗಳೇ ಮಾರಾಟವಾದ್ರೆ, ಆ ಅಭ್ಯರ್ಥಿಗಳೇ ಬೇರೆ ಕಡೆ ಹೋದ್ರೆ, ಆ ಅಭ್ಯರ್ಥಿಗಳೇ ಈ ರೀತಿ ಒಕ್ಕೂಟಗಳನ್ನ ಚೇಂಜ್ ಮಾಡಿದ್ರೆ ಅದಕ್ಕೂ ಶಿಕ್ಷೆ ಆಗಬೇಕು. ಯಾಕಂದ್ರೆ ಯಾರನ್ನೋ ನಂಬಿ ಓಟ್ ಹಾಕ್ತಾರೆ. ಈಗ ಸಿದ್ದರಾಮಯ್ಯ ಬರ್ತಾರೆ, ಡಿ.ಕೆ. ಶಿವಕುಮಾರ್ ಇದ್ದಾರೆ ಅಂತ ಕಾಂಗ್ರೆಸ್ ಓಟ್ ಹಾಕ್ತಾರೆ. ಕಾಂಗ್ರೆಸ್ನವರೇ ಹೋಗಿ ಬೇರೆ ಪಕ್ಷದ ಜೊತೆ ಅಲೈನ್ಸ್ ಆದ್ರೆ, ವಿರೋಧಿ ಬಣದ ಜೊತೆ ಅಲೈನ್ಸ್ ಆದ್ರೆ ಆ ಮತದಾರನ ಮನಸ್ಥಿತಿ ಏನಾಗಬಾರ್ದು. ನಿಮ್ಮ ತತ್ವ ಸಿದ್ಧಾಂತಗಳಿಗೆ ನಂಬಿ ನಿಮಗೆ ಓಟ್ ಹಾಕ್ತಾರೆ. ಈ ಕಾಂಗ್ರೆಸ್ನವರು ಡಿಎಂಕೆ ಜೊತೆ ಇದ್ದಾಗ ಡಿಎಂಕೆ ಮತ್ತು ಕಾಂಗ್ರೆಸ್ ತತ್ವ ಸಿದ್ಧಾಂತಗಳು ಒಂದೇ ಇದೆ ಅಂತ ನಿಮ್ಮ ಕೈ ಹಿಡಿದಿದ್ದಾರೆ. ಈಗ ನೀವು ಅವರ ಪರವಾಗಿ ಹೋಗ್ತೀರಿ ಅಂದ್ರೆ ಡಿಎಂಕೆ ಸೋಲಲಿಕ್ಕೆ ಇವತ್ತು ಕಾಂಗ್ರೆಸ್ ನೇರ ಕಾರಣ ಅಂತ ಹೇಳ್ಬೋದು. ಸೊ ನೋಡ್ಬೇಕು ತಮಿಳು ರಾಜಕೀಯದಲ್ಲಿ ಏನಾಗುತ್ತೆ. ಸೊ ಈ ಒಂದು ಸುದ್ದಿಯೊಂದಿಗೆ ಇವತ್ತಿನ ಪ್ರೈಮ್ ಟೈಮ್ ಮುಗಿಸ್ತಾ ಇದ್ದೀನಿ. ಮತ್ತೆ ನಾಳೆ ಪ್ರೈಮ್ ಟೈಮ್ನಲ್ಲಿ ಭೇಟಿ ಆಗ್ತೇನೆ.